ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಮಿನಿಟ್ಸಲ್ಲಿ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಇಟ್ಸ್ ವೆರಿ ಈಸಿ ಟು ರೈಟ್ ದ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಆ್ಯಂಡ್ ಇಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫ್ರಮ್ ದ ಲೈಫ್ ಪ್ರಾಸೆಸ್ ಲೆಸನ್. ಸೊ ಲೈಫ್ ಪ್ರಾಸೆಸ್ ಲೆಸನ್ ಅಂದಾಗ ಯು ಮಸ್ಟ್ ಮೇನ್ಲಿ ಫೋಕಸ್ ಆನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಸೊ ಟ್ರಾನ್ಸ್ಪೋರ್ಟೇಷನಲ್ಲಿ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ನ ನೀವು ಕಲ್ತ್ಕೊಳ್ಬೇಕು. ಎಕ್ಸ್ಕ್ರೀಷನ್ಲಿ ನೆಫ್ರಾನ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಆಫ್ ಹ್ಯೂಮನ್, ದಟ್ ಈಸ್ ದ ಕಿಡ್ನಿ ವಿತ್ ದ ಯೂರಿನರಿ ಬ್ಲಾಡರ್ ಆ್ಯಂಡ್ ಯುರೇಟರ್ಸನ್ನು ಕಲ್ತ್ಕೊಳ್ಬೇಕು. ಸೊ ನೀವು ಯಾವ ರೀತಿ ಫಾಸ್ಟಾಗಿ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ನ ಬರಿಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ಲಿ ಐ ಟೀಚ್ ಯು ಸ್ಟೆಪ್ ಬೈ ಸ್ಟೆಪ್ ದಟ್ ಯಾವ ಒಂದು ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ಪನ್ನ ಫಾಲೋ ಮಾಡಿದ್ರೆ ವಿತಿನ್ 2 ಮಿನಿಟ್ಸಲ್ಲಿ ನೀವು ಬರೀಬಹುದು ಅಂತ. ಸೊ ದೆನ್ ಒಂದು ಓವರ್ ಆಲ್ ಫಾಸ್ಟಾಗಿ ಒಂದು ರಿಕ್ಯಾಪ್ ತೋರಿಸ್ತೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನೀವು 2 ಮಿನಿಟ್ಸಲ್ಲಿ ಈ ಡಯಾಗ್ರಾಮ್ನ ಖಂಡಿತ ಬರೀಬಹುದು ಅಂತ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಸ್ಟಾರ್ಟ್. ನೋಡಿ, ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ನ ಒಬ್ಬೊಬ್ಬರು ಒಂದೊಂದು ರೀತಿ ಬರೀತೀರಾ. ಸೊ ನಾನು ಯಾವ ರೀತಿ ಬರಿತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಯಾವಾಗಲೂ ಕೂಡ ನಾವು ಲೋಯರ್ ಪಾರ್ಟನ್ನು ಬರ್ಕೊಳ್ಬೇಕು. ಸೊ ಲೋಯರ್ ಪಾರ್ಟನ್ನು ನಾವು ಬರ್ಕೊಳ್ಬೇಕು. ಸೊ ಈ ರೀತಿ ಲೋಯರ್ ಪಾರ್ಟನ್ನು ಬರ್ಕೊಳ್ಬೇಕು. ಯಾರಿಗೆ ಈ ಶೇಪ್ ಬರೋದಿಲ್ಲ, ಸೊ ದೇ ಕ್ಯಾನ್ ಗೋ ಫಾರ್ ದ ಓವಲ್ ಶೇಪ್. ಈ ರೀತಿ ಓವಲ್ ಶೇಪ್ಗೆ ಅವರು ಹೋಗ್ಬೋದು. ಸೊ ಈ ರೀತಿ ಓವಲ್ ಶೇಪ್ಗೆ ಹೋಗಿ ದೇ ಕ್ಯಾನ್ ಇರೇಸ್ ದಿಸ್ ಪಾರ್ಟ್. ಈ ಹಾಫ್ ಪಾರ್ಟ್ನ ಅವರು ಇರೇಸ್ ಮಾಡ್ಕೊಳ್ಬೋದು. ಸಿ, ಯು ಕ್ಯಾನ್ ಇರೇಸ್ ದಿಸ್ ಹಾಫ್ ಪಾರ್ಟ್. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಇದೇ ಶೇಪ್ ಬರುತ್ತೆ. ಫೈನ್. ಸೊ ಫಸ್ಟ್ ನಾನು ಯಾವ ರೀತಿ ಬರಿಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಈ ರೀತಿ ಬರಲಿಲ್ಲ ಅಂದರೆ ಓವಲ್ ಶೇಪ್ ಆಗಿ ಬರ್ಕೊಂಡು ಅಪ್ಪರ್ ಹಾಫ್ ಪಾರ್ಟನ್ನು ನೀವು ಇರೇಸ್ ಮಾಡ್ಕೊಳ್ಬಹುದು. ಓಕೆ. ಸೊ ಈ ಒಂದು ಪಾರ್ಟನ್ನು ಬರೆದ್ಕೊಂಡ್ಮೇಲೆ ನೆಕ್ಸ್ಟ್ ಇದರ ಒಳಗಡೆ ಇರುವಂಥ ಇನ್ನರ್ ಲೈನಿಂಗನ್ನು ಬರ್ಕೊಳ್ಬೇಕು ನೀವು. ನೋಡಿ, ಈ ರೀತಿ ಇದನ್ನು ಬರ್ಕೊಂಡ್ಮೇಲೆ ಯು ಹ್ಯಾವ್ ಟು ಗೋ ಅಪ್. ಓಕೆ. ದೆನ್ ಇಲ್ಲಿಂದಾನೆ ಇನ್ನೊಂದು ಲೈನನ್ನು ಎಕ್ಸ್ಟೆಂಡ್ ಮಾಡಿ ದೆನ್ ಯು ಹ್ಯಾವ್ ಟು ಗೋ ಟುವರ್ಡ್ಸ್ ಯೋರ್ ರೈಟ್ ಸೈಡ್. ಸೊ ಇಷ್ಟು ಬರ್ಕೊಂಡ್ರೆ ನಿಮ್ಮ ಒಂದು ಪೋಸ್ಟೀರಿಯರ್ ರೀಜನ್ ಅಂದರೆ ಬಿಲೋ ರೀಜನ್ ಕರೆಕ್ಟ್ ಆಗಿರುತ್ತೆ. ಸೊ ಇದಾದಮೇಲೆ ಬ್ಲಡ್ ಇನ್ಫ್ಲೋ ತೋರಿಸ್ಬೇಕಲ್ಲ, ಸೊ ಅದಕ್ಕೆ ಇಲ್ಲಿಂದ ಜಸ್ಟ್ ನೋಡಿ ಈ ರೀತಿ ಎಕ್ಸ್ಟೆನ್ಷನ್ ಮಾಡಿ ಆಪೋಸಿಟ್ ಸೈಡಲ್ಲೂ ಕೂಡ ನೀವು ಏನು ಮಾಡಿದ್ದೀರಾ ಅದೇ ರೀತಿ ಮಾಡಬೇಕು. ಓಕೆ. ಸೊ ಇದಾದಮೇಲೆ ಈಗ ಮಿಡಲ್ ರೀಜನ್. ಸೊ ಮಿಡಲ್ ರೀಜನನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ ನಾವು ಅಪ್ಪರ್ ಪಾರ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಹೋಪ್ ನಿಮ್ಗೆ ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ. ಸೊ ಮಿಡಲಲ್ಲಿ ನೀವು ಏನು ಮಾಡಿ ನೋಡಿ, ಇದಿಷ್ಟು ಮೂರು ಕೂಡ ಒಂದೇ ಹೈಟಲ್ಲಿರಲಿ. ಮಿಡಲಲ್ಲಿ ನೀವು ಎಕ್ಸ್ಟೆಂಡ್ ಮಾಡೋ ರೀಜನನ್ನು ಈ ರೀತಿ ವಿ ಶೇಪಲ್ಲಿ ಎಕ್ಸ್ಟೆಂಡ್ ಮಾಡಿ. ವಿ ಶೇಪಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಈ ಜಾಯಿಂಟ್ ಇದೆಯಲ್ಲ ವಿ, ಇದನ್ನು ಇರೇಸ್ ಮಾಡ್ಕೊಳ್ಳಿ. ಸೊ ಇರೇಸ್ ಮಾಡ್ಕೊಂಡ್ಮೇಲೆ ನಿಮ್ಮ ರೈಟ್ ಸೈಡ್ಗೆ ಎಕ್ಸ್ಟೆಂಡ್ ಮಾಡಬೇಕು. ನೋಡಿ, ರೈಟ್ ಸೈಡ್ಗೆ ಎಕ್ಸ್ಟೆಂಡ್ ಮಾಡಿ. ಆಪೋಸಿಟ್ ವ್ಯಾಲ್ವ್ನು ಕೂಡ ಎಕ್ಸ್ಟೆಂಡ್ ಮಾಡಿ. ಸೊ ಇದು ಆದಮೇಲೆ ವೆರಿ ಇಂಪಾರ್ಟೆಂಟ್ಲಿ ನೋಡಿ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡಿ, ಇದೇ ಹೈಟ್ಗೆ ಒಂದು ಬ್ಯಾಕ್ವರ್ಡ್ ಟ್ರಯಾಂಗಲ್ ಥರ ಬರ್ಕೊಳ್ಳಿ. ಬ್ಯಾಕ್ವರ್ಡ್ ಟ್ರಯಾಂಗಲ್ ಥರ. ಓಕೆ. ಆ್ಯಂಡ್ ಈ ಲೆಂತ್ ಎಷ್ಟಿದೆಯೇ ಇದರ ಹಾಫ್ ದ ಲೆಂತ್ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಹಾಫ್ ದ ಲೆಂತ್. ಇದೆಷ್ಟು ಲೆಂತ್ ಇದೆ ಇದರ ಹಾಫ್ ದ ಲೆಂತ್. ಕೆಲವೊಂದು ಟೆಕ್ನಿಕ್ಸ್ ಫಸ್ಟ್ ಟೈಮ್ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸೊ ನೀವು ನೆಕ್ಸ್ಟ್ ಟೈಮ್ ಬರಿಬೇಕಾದ್ರೆ ನಿಮಗೆ ತುಂಬಾ ಈಸಿ. ಇದು ತುಂಬ ಅಂದರೆ ತುಂಬ ಕ್ವಿಕ್ ರಿಕ್ಯಾಪಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಎಷ್ಟು ಲೆಂತ್ ಇದೆ, ಇದು ಹಾಫ್ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ಹಾಫ್. ಓಕೆ. ಸೊ ಈಗ ಮೇಲೆ ನಾವು ಅಯೋರ್ಟಾನ ಇಲ್ಲಿ ಬರೆಯೋಣ. ನೋಡಿ, ಈ ಎಡ್ಜ್ ಏನಿದೆ, ಈ ಎಡ್ಜ್ ಈ ಕಾರ್ನರಲ್ಲಿ ಬರ್ಕೊಳ್ಳಿ ಅಯೋರ್ಟಾ ಲೈನ್ಸನ್ನ. ಓಕೆ. ಆಪೋಸಿಟ್ ವ್ಯಾಲ್ವಲ್ಲೂ ಕೂಡ ನೋಡಿ ಬರ್ಕೊಳ್ಳಿ. ಈಗ ಅಯೋರ್ಟಾ ಕಂಪ್ಲೀಟ್ ಆಯಿತು, ಇರೇಸ್ ಆಗಿದೆ. ಓಕೆ, ಅಯೋರ್ಟಾ ಕಂಪ್ಲೀಟ್ ಆಗಿದೆ. ಈ ಅಯೋರ್ಟಾ ಬರ್ಕೊಂಡಿರೋ ಎಡ್ಜಿಂದ ಈ ವ್ಯಾಲ್ವ್ ಇದೆಲ್ಲ ನೋಡ್ಕೊಳ್ಳಿ, ಇದನ್ನು ಕ್ರಾಸ್ ಮಾಡಿ. ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ನೀವು ಇಷ್ಟು ಮಾಡಿದ್ರೆ ಕಂಪ್ಲೀಟ್ ಹಾರ್ಟಲ್ಲಿ ನಿಮ್ಗೆ ಇನ್ನೆಲ್ಲೂ ಕೂಡ ಡೌಟ್ ಬರಲ್ಲ. ನೀವು ಈ ವ್ಯಾಲ್ವ್ ಏನು ಕ್ರಾಸ್ ಮಾಡಿದ್ದೀರಾ ಅದನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ಲೈನ್ಸ್ ನೋಡ್ಕೊಳ್ಳಿ, ಇಲ್ಲೇನು ಎಕ್ಸ್ಟೆಂಡ್ ಮಾಡಿದ್ರೆ ಅದೇ ರೀತಿ ಎಕ್ಸ್ಟೆಂಡ್ ಮಾಡ್ತಾರ ಇರಬೇಕು. ಸೊ ಎಕ್ಸ್ಟೆಂಡ್ ಮಾಡಿದ್ಮೇಲೆ ನಾವು ಇಟ್ ಇಸ್ ದ ಟೈಮ್ ಟು ರೈಟ್ ದ ಅಪ್ಪರ್ ವೆನೆಕವಾ ಅಥವಾ ಸುಪೀರಿಯರ್ ವೆನೆಕವಾ ಅಂತ ಏನು ಹೇಳ್ತೀವಿ ಅದನ್ನು ನಾವು ಬರ್ಕೊಳ್ಬೇಕು. ಸೊ ನಾವು ಏನೇ ಬರೆದ್ವು ಇಲ್ಲಿ ನಾವು 2 ಟೈಮ್ಸ್ ಲೈನ್ ಹಾಕ್ತಾ ಇದ್ದೀವಿ ಬಿಕಾಸ್ ಇಟ್ ಶುಡ್ ಲುಕ್ ಲೈಕ್ ಅ ಪೈಪ್. ಸೊ ಈ ಎಕ್ಸ್ಟೆನ್ಷನ್ನ ಈಗ ನಾವು
ಇಲ್ಲಿಂದ ಮುಂದಕ್ಕೆ ಬರೆಯೋಣ ನೋಡಿ. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿಂದ ಎಕ್ಸ್ಟೆಂಡ್ ಆಗಿರೋ ಲೈನು ಕಂಪ್ಲೀಟಾಗಿ ಇಲ್ಲಿವರೆಗೂ ನೀವು ನೋಡ್ಬೋದು. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಈಗ ನೋಡಿ ನೀವು ಇದು ಓಪನ್ ಆಗಿದೆ, ಅಪ್ಪರ್ ರೀಜನ್ ಓಪನ್ ಆಗಿದೆ. ಸೊ ಕ್ಲೋಸ್ ಮಾಡೋಕ್ಕೆ ನಾವು ಒಂದು ಪೈಪ್ ರೀತಿ ಬರಿಬೇಕು, ಒಂದು ವ್ಯಾಲ್ವ್ನ ಬರಿಬೇಕು ನೋಡಿ. ಸೊ ಜಸ್ಟ್ ಏನು ಬರೆದಿದ್ದೀರಾ ಅದೇ ಒಂದು ಫ್ಲೋನಲ್ಲಿ ಬರ್ಕೊಂಡು ಹೋಗಿ ನೋಡಿ. ವೆರಿ ಸಿಂಪಲ್. ಸೊ ಸ್ವಲ್ಪ ಥಿಕ್ನೆಸ್ ಆ್ಯಂಡ್ ಥಿನ್ನೆಸ್ ವೇರಿಯೇಷನ್ಸ್ ಆಗುತ್ತೆ ಬರಿಬೇಕಾದ್ರೆ. ಇರೇಸ್ ಮಾಡಿಕೊಂಡು ನೀವು ಬರಿಬೋದು. ಓಕೆ, ಸೊ ಇದು ಮೇನ್ ಪಾರ್ಟ್. ಸೊ ಇದಾದಮೇಲೆ ನೋಡಿ ಇಲ್ಲಿ 2 ರೀಜನಿಂದ ಬ್ಲಡ್ ಫ್ಲೋ ಆಗೋದನ್ನು ನೀವು ತೋರಿಸ್ತಾ ಇದ್ದೀರಾ. ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು. ಸೊ ಲಿಟಲ್ ಬಿಟ್ ಪಾರ್ಟ್ನ ಇಲ್ಲಿ ರಬ್ ಮಾಡಿಕೊಂಡು ಇಲ್ಲೂ ಕೂಡ ನೀವೇನು ಮಾಡಬೇಕು, ಬ್ಲಡ್ ಫ್ಲೋನ ತೋರಿಸ್ಬೇಕು. ಓಕೆ, ಇಲ್ಲೂ ಕೂಡ ಇನ್ವರ್ಟೆಡ್ ಟ್ರಯಾಂಗಲ್ ಥರ ಬರ್ಕೊಂಡು ಜಸ್ಟ್ ಬ್ಲಡ್ ಫ್ಲೋ ಆಗೋದನ್ನು ನೀವು ತೋರಿಸಿ. ಸೊ ಟ್ರಯಾಂಗಲ್, ಇನ್ವರ್ಟೆಡ್ ಟ್ರಯಾಂಗಲ್ ನೋಡಿದ್ರಲ್ಲ. ಸೊ ಇನ್ವರ್ಟೆಡ್ ಟ್ರಯಾಂಗಲ್ ಥರ ಬರ್ಕೊಳ್ಬೇಕು. ಸೊ ಇಲ್ಲಿ ಈಗ ಲೆಟ್ ಅಸ್ ಕ್ಲೋಸ್ ದಿಸ್ ಏರಿಯಾ. ಓಕೆ, ಸೊ ಇದಾದಮೇಲೆ ಎಲ್ಲ ಕಡೆ ನಾವು ವಿ ಹ್ಯಾವ್ ಟು ರೈಟ್ ದಿಸ್ ಕೈಂಡ್ ಆಫ್ ಶೇಪ್. ಎಲ್ಲ ಕಡೆನೂ ಕೂಡ ನೋಡಿ ಈ ರೀತಿ ಬರ್ಕೊಳ್ಬೇಕು. ಹಿಯರ್ ಆಲ್ಸೋ ಆ್ಯಂಡ್ ಹಿಯರ್ ಆಲ್ಸೋ. ಸೊ ದಿಸ್ ಕಂಪ್ಲೀಟ್ 99% ಆಫ್ ಯುವರ್ ಹಾರ್ಟ್ ಸ್ಟ್ರಕ್ಚರ್ ಮುಗೀತು ನೋಡಿ. ಈಗ ಬ್ಲಡ್ ಫ್ಲೋ ಆಗೋದನ್ನು ನೀವು ಬರಿಬೇಕು. ಬ್ಲಡ್ ಫ್ಲೋ. ಸೊ 2 lines to 3 lines ಬರೆದ್ರೆ ಸಾಕು, ಹೆಚ್ಚಾಗಿ ಬರಿಬೇಡಿ. ಸೊ ದಿಸ್ ಇಸ್ ಮೋರ್ ದೆನ್ ಎನಫ್. ಸೊ ಈಗ ಹಾರ್ಟ್ ಕಂಪ್ಲೀಟ್ ಆಯಿತು. ಈಗ ನಾನು ಇಲ್ಲಿ ಏನು ಬರೆದಿದ್ದೀನಿ ಅದನ್ನೇ ಮತ್ತೊಂದ್ಸಲಿ ನಾನು ಕ್ವಿಕ್ಕಾಗಿ ವಿತಿನ್ 2 minutes ನಿಮಗೆ ಬರೆದು ರಿಕ್ಯಾಪ್ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ನೀವು ಬಾಟಮ್ ರೀಜನನ್ನು ಬರ್ಕೊಳ್ಬೇಕು. ಸೊ ಬಾಟಮ್ ರೀಜನನ್ನು ಮತ್ತು ಇನ್ನರ್ ಲೈನಿಂಗ್ ಬರ್ಕೊಳ್ಬೇಕು. ಈಗ ಇಲ್ಲಿ ನೀವು ಸೊ ಇನ್ನರ್ ಲೈನಿಂಗ್ ಆದಮೇಲೆ ಆ್ಯಸ್ ಐ ಟೋಲ್ಡ್ ಸೊ ಈ ಒಂದು ವ್ಯಾಲ್ವನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇದಾದ ತಕ್ಷಣ ನೆಕ್ಸ್ಟ್ ವಿ ಶೇಪ್. ಓಕೆ, ಸೊ ವಿಯಿಂದ ಟುವರ್ಡ್ಸ್ ಯುವರ್ ರೈಟ್ ಸೈಡ್ ಎಕ್ಸ್ಟೆಂಡ್ ಪೈಪ್. ಸೊ ಇದೇ ಹೈಟಿಗೆ ರೈಟ್ ಇನ್ವರ್ಟೆಡ್ ಟ್ರಯಾಂಗಲ್ ಆ್ಯಂಡ್ ಇಲ್ಲಿ ಪೈಪ್ ಏನು ಬರೆದಿದ್ದೀರಾ ಅದರ ಹಾಫ್ ದ ಲೆಂತ್ ಎಕ್ಸ್ಟೆಂಡ್ ಮಾಡಿ. ಓಕೆ, ಅದಾದಮೇಲೆ ಕಾರ್ನರಲ್ಲಿ ಅಯೋಟಾನ ಬರ್ಕೊಳ್ಳಿ. ಕಾರ್ನರಲ್ಲಿ ಅಯೋಟಾ. ಸೊ ಅಯೋಟಾ ಹತ್ರ ಎಕ್ಸ್ಟೆಂಡ್ ಮಾಡಿ. ಎಕ್ಸ್ಟೆನ್ಷನ್ನ ನೀವು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ಈಗ ಇಲ್ಲಿ ಅಪ್ಪರ್ ವೆನೆ ಕವ ಬರ್ಕೊಳ್ಳಿ. ಅಪ್ಪರ್ ವೆನೆ ಕವ. ಸೊ ಈಗ ಈ ವ್ಯಾಲ್ವ್ಸನ್ನು ಕಂಟಿನ್ಯೂ ಮಾಡಿ. ಸೊ ಓಪನ್ ಆಗಿದೆಲ್ಲ ವ್ಯಾಲ್ವು, ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ. ಸೊ ಇಲ್ಲೂ ಕೂಡ ಈಗ ಬ್ಲಡ್ ಫ್ಲೋನ ತೋರಿಸ್ಬೇಕು. ಡನ್. ಸೊ ಈ ಒಂದು ಕಾರ್ನರನ್ನು ಕ್ಲೋಸ್ ಮಾಡಿ ಪಲ್ಮನರಿ ವೇನ್ಸನ್ನು. ಓಕೆ, ಈಗ ಎಲ್ಲ ಕಡೆ ಈ ರೀತಿ ಒಂದು ವ್ಯಾಲ್ವ್ಸನ್ನು ಬರೀಬೇಕಾಗುತ್ತೆ. ಹೋಪ್ ನಿಮಗೆ 2 minutes ಟೈಮ್ ಹೇಳಿದೆ, ಅದಕ್ಕಿಂತ ಮುಂಚೆನೇ ಕಂಪ್ಲೀಟ್ ಮಾಡಿದ್ದೀನಿ. ಸೊ ದೆನ್ ಇಲ್ಲಿ ನೀವು ಬ್ಲಡ್ ಫ್ಲೋನ ತೋರಿಸ್ಬೇಕಾಗುತ್ತೆ. ಸೊ ಬ್ಲಡ್ ಫ್ಲೋನ ನೀವು ತೋರಿಸ್ಬೇಕಾಗುತ್ತೆ. ಸೊ ವಿತಿನ್ 2 minutes ಕಂಪ್ಲೀಟಾಗಿ ನೀವು ನಾನು ಹೇಳಿದಂಥ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಹಾರ್ಟನ್ನು ಬರಿಬೋದು. ವಿತಿನ್ 2 minutes ಐ ವಿಲ್ ಬೆಟ್. ಸೊ ನಾನು ಹೇಳಿದಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ಪು ಅಂತ 100% ನೀವು ಡಯಾಗ್ರಾಮ್ನ ಬರಿಬಹುದು. ಓಕೆ, ಸೊ ಈಗ ಲೇಬಲ್ ಮಾಡೋಣ. ಸ್ಟಾರ್ಟ್ ಫ್ರಮ್ ಅಯೋಟಾ. ಸೊ ದಿಸ್ ಇಸ್ ಅಯೋಟಾ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ pulmonary artery. Then this is pulmonary vein. Pulmonary artery, pulmonary vein. ಸೊ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ರೈಟ್ ಯಾವಾಗಲೂ ಲೆಫ್ಟ್ ಆಗಿರುತ್ತೆ, ನಿಮ್ಮ ಲೆಫ್ಟ್ ಯಾವಾಗಲೂ ರೈಟ್ ಆಗಿರುತ್ತೆ ವೆನ್ ಯುವರ್ ರೈಟ್ ಹಾರ್ಟ್. ಸೊ ದಿಸ್ ಇಸ್ ಲೆಫ್ಟ್ atrium. So then left
left ventricle, so middle part of the heart, septum, then you will have here upper vena cava अथवा it is superior vena cava. This is lower vena cava अथवा inferior vena cava ಅಂತ ಹೇಳ್ತೀವಿ, vena cava. Then that is left, and this is the right atrium, then right ventricle, okay. So these many parts you have to label, okay. ಸೊ ಇಷ್ಟನ್ನು ಬರೋದೇ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಯೂಶಲಿ ಹಾರ್ಟ್ಗೆ 3 ಮಾರ್ಕ್ಸೇ ಕೊಡೋದು, ವೆರಿ ರೇರ್ಲಿ ದೇ ವಿಲ್ ಗಿವ್ ಫಾರ್ ದ 4 ಮಾರ್ಕ್ಸ್, ಓಕೆ. ಸೊ ಯೂಶಲಿ ದೇ ಗಿವ್ 3 ಮಾರ್ಕ್ಸ್. ಸೊ ಯು ಮಸ್ಟ್ ಆಲ್ವೇಸ್ ಫೋಕಸ್ ಟುವರ್ಡ್ಸ್ ಆಲ್ ದ ಲೇಬಲಿಂಗ್ಸ್, ಓಕೆ. ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಲೇಬಲಿಂಗ್ ರಾಂಗ್ ಮಾಡಬಾರ್ದು. ಸಪೋಸ್ ಇಫ್ ಯು ಡು ನಾಟ್ ನೋ ದ ಲೇಬಲಿಂಗ್ಸ್, ಕೈಂಡ್ಲಿ ಲೇಬಲ್ ಆಲ್ ದ ಪಾರ್ಟ್ಸ್, ಓಕೆ. ಸೊ ದಟ್ ಈಸ್ ದ ಬೆಸ್ಟ್ ಐಡಿಯಾ. Hope you all have learned how to write the heart within 2 minutes. If you find this video useful, kindly like and share maximum with your friends. And thank you so much for supporting me. Keep watching my videos.